ಮಾ ಯಾಕೋ ಕೂಗ್ತಾ ಇದೆಯಾ? ಏನಾಯ್ತು? ಅಮ್ಮ ಮೊನ್ನೆ ಜಾಸ್ಮಿನ್ ಮನೆಗೆ ಬಂದಾಗ ಅವಳು ನಿನ್ನ ಹತ್ರ ಏನೋ ಹೇಳಿದ್ಲ? ಇಲ್ವಲ್ಲ, ಯಾಕೆ? ಅವಳೇನಾದ್ರೂ ಹೇಳಿದ್ಲಾ? ಅದು ಅದು ಏನಾದರೂ ಹೇಳಿದ್ಲಾ? ಅವಳೇನು ಹೇಳಿಲ್ಲ, ಆದರೆ ವಿಷಯ ಗೊತ್ತಾಯ್ತು. ಏನು ವಿಷಯ? ನೀನು ನನ್ನ ಮದುವೆಗೆ ಒಪ್ಕೊಂಡಿ. ಹೌದು, ಒಪ್ಪಿಗೆ ಕೊಟ್ಟೆ. ಯಾಕೆ? ತಪ್ಪಾ? ನನಗೆ ಈಗಲೇ ಮದುವೆ ಹಾಕಿ ಇಷ್ಟ ಅಲ್ಲಮ್ಮ. ಮದುವೆ ಆಗಕ್ಕೆ ಇಷ್ಟ ಇಲ್ವೋ ಅಥವಾ ಹುಡುಗಿನೇ ಇಷ್ಟ ಇಲ್ವೋ? ನಾನಿಲ್ಲ ಹಂಗಂದೆ. ಸರಿ ಬಿಡು, ಆ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಬೇರೆ ಹುಡುಗಿ ನೋಡಿ. ನಾನು ಇಷ್ಟ ಇಲ್ಲ ಅಂತ ಎಲ್ಲಿ ಹೇಳ್ದೆ? ನನಗೆ ಈಗ ಮದುವೆ ಬೇಡ ಅಂದೆ. ಅಲ್ಲ ಕಣೋ, ಈಗ ಮದುವೆ ಬೇಡ ಅಂದ್ರೆ ಆರ್ಯನ್ ಮದುವೆ ಮೊದಲೇ ಮಾಡೋಕ್ಕಾಗತ್ತಾ? ಜನ ನಾಳೆ ಏನು ಮಾತಾಡ್ಕೋತಾರೆ ಹೇಳು? ಅವರಿಗೆಲ್ಲ ಏನು ಉತ್ತರ ಕೊಡಲಿ ನಾನು? ಮಾತಾಡ್ಕೊಡೋರು ಮಾತಾಡ್ತಾರೆ. ಸರಿ, ನೀ ಕೋಪ ಮಾಡ್ಕೊಂಬೇಡ. ನಿನ್ಗೆ ಹೇಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೊ. ಏನಮ್ಮ ಆರ್ತಿ, ಏನು ಮಾಡಬೇಕು ಅಂತಿದ್ದೀಯ? ಏನಾಯ್ತಮ್ಮ? ಏನಾಯ್ತಾ? ನನ್ನ ಮೊಮ್ಮಗಳಿಗೆ ನಿಮ್ಮ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಅವರಿಬ್ಬರು ಎಂಗೇಜ್ಮೆಂಟ್ ಮುರಿದೋದ್ರು. ತಲೆ ಕೆಡಿಸ್ಕೊಳ್ದೆ ದೊಡ್ಡ ಮಗನ ಮದುವೆ ಮಾಡೋಕೆ ಹೊರಟಿದ್ದೀಯಾ? ಇದೇನಾ ನೀನು ನಿನ್ನ ಮಾತು ಉಳಿಸ್ಕೊಳ್ತಾ ಇರೋ ರೀತಿ? ಅಲ್ಲ ಅಮ್ಮ, ನಾವು ಆದಿತ್ಯನ ಮದುವೆ ಮಾಡ್ತಾ ಇದ್ದೀವಿ ಅನ್ನೋ ಮಾತ್ರಕ್ಕೆ ಆರ್ಯ ಸ್ವಾತಿನ ಮದುವೆನ ಮುಂದೆ ಹಾಕ್ತಿದ್ದೀವಿ ಅಂತ ಅರ್ಥ ಅಲ್ಲ. ನೋಡು, ಇದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮೊಮ್ಮಗಳಿಗೂ ಆರ್ಯನಿಗೂ ಮದುವೆ ಮಾಡಬೇಕು. ಅಕಸ್ಮಾತು ನನ್ನ ಮಾತು ತಪ್ಪಿ ಆದಿತ್ಯನ ಮದುವೆ ಮಾಡಿದೆ ಅಂದರೆ ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಮ್ಮ ದಯವಿಟ್ಟು ನೋಡು, ಆ ಮಾತೆಲ್ಲ ಬೇಡ. ಮೊದಲು ನಿನ್ನ ಮಗನ ನಿಶ್ಚಿತಾರ್ಥಕ್ಕೆ ಒಪ್ಪಿಸಿ ಆ ಕಾರ್ಯನ ಮುಗಿಸು. ಮಾತುಕತೆ ಏನೇ ಇದ್ದರೂ ಆಮೇಲೆ ಮಾತಾಡೋಣ. ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ?